ಏಯ್ ಮಿಕಾ ಯಾರು ಅಂತ ನಾನು ಹೇಳ್ತೀನಿ, ಅದನ್ನ ಕರೆಕ್ಟಾಗಿ ಫಾಲೋ ಮಾಡು. ಮಿಕ್ಕಿದ್ದು ನಾನು ನೋಡ್ಕೋತೀನಿ. ಓಕೆ ಯಜಮಾನ್. ಮಿಕಾ ಅವನೇ ಸೀಟ್ ಹಿಡ್ಕೊಂಡು ಹೊರಟವನೇ ಅಂದ್ರೆ ನನ್ನ ಮಗಂದು ಬಂಪರ್ ಪ್ರೈಸ್. ಏಯ್ ನಾನು ಹೇಳದಷ್ಟು ಮಾಡು, ಮಿಕ್ಕಿದ್ದು ನಾನು ನೋಡ್ಕೋತೀನಿ. ಓಕೆ ಯಜಮಾನ್. ಏನೋ ಓಕೆ ಲೇ, ಒಂದ್ ಕೆಲಸ ಮಾಡು, ಆ ಹುಡುಗಿನ ನೀನ್ ಮದ್ವೆ ಆಗು, ಫಸ್ಟ್ ನೈಟ್ ನಾನ್ ಮಾಡ್ಕೋತೀನಿ. ಓಕೆ ಯಜಮಾನ್, ವಾಟ್ ಆರ್ ಟೆಲ್ಲಿಂಗ್ ಯು ನಾನ್ಸೆನ್ಸ್? ನಾನ್ಸೆನ್ಸ್ ನನ್ನ ಮಗನೇ. 4 ಕಡೆ ಇದೆಯಾ, ಹುಡುಗಿ ಅಂದ ತಕ್ಷಣ ಸೀರಿಯಸ್ ಆಗ್ತೀಯಾ? ಕೆಲಸದಲ್ಲೂ ಸೀರಿಯಸ್ ಆಗಿರೋ. ಯಜಮಾನ್, ಟಿವಿ 14 ಇಂಚಾದ್ರೂ ಇರ್ಲಿ, 141 ಇಂಚಾದ್ರೂ ಇರ್ಲಿ, ಆದ್ರೆ ಮಾತ್ರ ಒಂದೇ ಸೈಜು ಯಜಮಾನ್. ಲೇ, ನಿನ್ನ ಹತ್ರ ಇರೋ ಹೆಂಗ್ ಯೂಸ್ ಮಾಡ್ಬೇಕು ಅಂತ ಹೇಳ್ಕೊಟ್ಟವನೇ ನಾನು. ಯಜಮಾನ್ ಬಂದ. ಅವ್ನ ಕಾರ್ ಹತ್ರ ಬಂದ ತಕ್ಷಣ ಹೇಳೋ, ಮಿಕ್ಕಿದ್ ನಾನು ನೋಡ್ಕೊತೀನಿ. ಅವ್ನ ಕೈಯಲ್ಲಿರೋ ಸೂಟ್ ಕೇಸ್ ಹೊಡ್ಕೊಂಡು ಹೋಗೋ, ಮಿಕ್ಕಿದ್ ನಾನ್ ನೋಡ್ಕೊತೀನಿ. ನಾವಲ್ಲಿ ಹೋಗಿ ಸೂಟ್ ಕೇಸ್ ಕಿತ್ಕೊಂಡ್ರೆ ಮಿಕ್ಕಿದೇನ್ರಿ ನಿಮ್ಗೆ ಕಿತ್ಕೊಳಕ್ಕೆ? ಯಜಮಾನ್, ನಾನ್ ದೊಡ್ಡವನಾಗಬೇಕು. ಯಾರಾದ್ರೂ ಅಂತ ಕೇಳಿದಾಗ ನನ್ ಮಗಂದು ನಾನು ಸಿರ್ಪ ಕಡೆ ಆದ್ರೂ ಪರವಾಗಿಲ್ಲ ಅಂತ ನಿನ್ನ ಕರ್ಕೊಂಡೋಗಿ ರಿಬನ್ ಕಟ್ ಮಾಡಿದವ್ರು ಯಾರು? ನೀವೇ ಯಜಮಾನ್. ಲೇ ನಾಯಿ, ಇಷ್ಟೆಲ್ಲ ಮಾಡಿರೋ ಯಜಮಾನ್ ಮದ್ವೆಗೆ ಹೆಲ್ಪ್ ಮಾಡ್ಬೇಕಾದವ್ರು ಯಾರು? ನಾನು ಯಜಮಾನ್. ಮತ್ತೆ ಕಿತ್ಕೊಂಡು ಮಾಡಲೇ. ಇವನೇನ್ ಇಷ್ಟು ಕೂಲ್ ಆಗವನೇ? ಬಾಸ್ ನಮಸ್ಕಾರ ಬಾಸ್. ಏನ್ ಬಾಸ್, ಚಿಕ್ಕ ಮಕ್ಕಳ ಹತ್ರ ಐಸ್ ಕ್ರೀಮ್ ತಿಂತಾ ಇದ್ದೀರಾ ಬಾಸ್? ನಿಮ್ ದುಡ್ಡು ತುಂಬಿರೋ ಸೂಟ್ ಕೇಸ್ ಹೊಡ್ಕೊಂಡು ಹೋಗ್ತಾವ ಬಾಸ್. ಓಡಿ ಬಾಸ್, ಹಿಡ್ಕೊಳ್ಳಿ, ಓಡಿ ಬಾಸ್. ಅದು ಬಿಡಿ, ಐಸ್ ಕ್ರೀಮ್ ಸಕ್ಕತ್ತಾಗಿದೆ, ಒಳ್ಳೆ ಟೇಸ್ಟ್. ಸ್ವಾಮಿ, ನನ್ ಬಾಯಿಗಿಡಿದಿರ್ಲಿ, ನಿಂದೆಲ್ಲ ಕಿತ್ಕೊಂಡು ನಿನ್ ಕೈ ಕೊಟ್ಬಿಟ್ಟು ಓಡಾಗ್ತಾವನೆ. ಅವ್ನ್ ಹಿಡ್ಕೊಳ್ಳಂದ್ರೆ ನನ್ ಹಿಡ್ಕೊಂತಾನೆ ಓಡಲೇ. ಅದ್ರಲ್ಲಿ ದುಡ್ಡಿದೆ ಅಂತ ಯಾರು ಹೇಳಿದ್ದು? ಮತ್ತೆ ಬಾಂಬ್ ಬಾಂಬ್ನ ಬ್ಯಾಂಕ್ ಅಲ್ಲಿ ಇಡಕ್ ಹೋದೆ, ಬ್ಯಾಂಕ್ ಅಲ್ಲಿ ಜನನೇ ಇರ್ಲಿಲ್ಲ. ಅದಕ್ಕೆ ವಾಪಸ್ ಬಂದೆ. ಬಾಂಬ್ನ ಇನ್ವೆಸ್ಟ್ ಮಾಡಿದ್ರೆ ಮಿನಿಮಮ್ 50 ಜನ ಸಾಯ್ಬೇಕು. ಆ ಹುಡುಗ ಬಾಂಬ್ ಸೂಟ್ ಕೇಸ್ ನ ಕಿತ್ಕೊಂಡು ಹೋದ್ನಲ್ಲ, ಅವನು ಗ್ಯಾರಂಟಿ ಸ್ಲಮ್ಗೆ ಹೋಗ್ತಾನೆ. ಮಿನಿಮಮ್ ಕಮ್ಮಿ ಅಂದ್ರು 200-250 ಜನ ಡಮಾರ್. ಅಯ್ಯಯ್ಯೋ, ನೀನ್ ಯಾರು? ನೂರ್ದುಲ್ಲಾ. ಅಯ್ಯೋ, ನೀನ್ 1000 ದುಲ್ಲಾ ಆಗಿದ್ರೆ ನನಗೇನು? ನೂರ್ದುಲ್ಲಾ ಲಾಡೆನ್ ಅವ್ರ ಸೋದ್ರು ಮಾವನ್ ಮಕ್ಕಳು 82ರಲ್ಲಿ, ನಾನು 72. ನನ್ನ ಮಗಂದು ಹಗ್ಲು ರಾತ್ರಿ 100 ದುಲ್ಲ ಲ್ಯಾಡನ್ ಬರೀ ಅದೇ ಕೆಲಸ ಮಾಡವ್ರಲ್ಲೋ. ಅವ್ರೇನ್ ಅಂಡರ್ವೇರ್ ಆಗ್ತಿದ್ರ ಇಲ್ವಾ? ಅಲ್ಲೇನ್ ಇಟ್ಟಿದ್ರ ಇಲ್ಲ ಟೆರ್ರರ್ ಮಿಷನ್. ಎಲ್ಲೂ ತಪ್ಸ್ಕೊಳಕ್ಕಾಗಲ್ಲ, ಫುಲ್ ಪೊಲೀಸ್ ಕವರ್ ಮಾಡಿದಾರೆ ಇಲ್ಲಿ. ಬಿಡ ನಾನಲ್ಲ ಬಾಸ್, ಟೆರರಿಸ್ಟ್ ಇವನು ಬಾಸ್. ನೋಡಕ್ಕೊಳ್ಳೆ ಸೂಸೈಡ್ ಬಾಂಬ್ ಬರ್ತಾರೆ ಕಾಣ್ತಿರಲ್ಲ ನೀವು. ನನ್ ಮಕ್ಕಳ ಸರ್, ಪ್ಯಾಂಟ್ ಶರ್ಟ್ ಬೇಕಾದ್ರೆ ಬಿಸ್ತೀನಿ ಸರ್, ಅಂಡರ್ವೇರ್ ಬರುತ್ತೆ ಹಾಕಿಲ್ಲ ಸರ್. ಅಯ್ಯೋ, ನಾ ಬೇರೆ ಕತೆ ಗೊತ್ತಾಗಿದೆ ಸರ್. ಸರ್, ಬೋಂಡಾ ಬಜ್ಜಿ ಅಂತ ಕಚ್ಕೊಂಡ್ಬಿಟ್ರೆ ಕಷ್ಟ ಬಾಸ್. ಬಿಚ್ಚಿಲ್ಲ ಅಂದ್ರೆ ಎಲ್ಲೋ ಸಿಡಿಬೇಕಾಗಿರೋ ಬಾಂಬ್ನ ತೊಗೊಂಬಂದು ಚಡ್ಡಿಲಿ ಹಾಕೊಳಂಗ ಆಯ್ತಲ್ಲೋ. ಅರೆ ಸಾಹೇಬ್, ಕೋಲಲ್ಲ, ಕೋಲ್ಗೆ ಖಾರ ಪುಡಿ ಹಚ್ಬಿಟ್ಟು ಮಾಡಿದ್ರು ನಮ್ ಬೈಯಿ ಬಾಯ್ ಬಿಡಕ್ಕಿಲ್ಲ. ಹಿಂದ್ಗಡೆ ಇದ್ದ. ಬೇಡ ಸರ್, ಅದು ಒಂದೇ ಸರ್, ನೋ ಎಂಟ್ರಿ ಸರ್, ಬಿಟ್ಬಿಡಿ ಸರ್, ಬೇಡ ಸರ್. ಸಾಹೇಬ್, ನಮ್ ಬೈಗೆ ಕರೆಂಟ್ ಶಾಕ್ ಕೊಟ್ರು ಬಾಯ್ ಬಿಡಕ್ಕಿಲ್ಲ. ನೋಡ್ತೀಯಾ? ಅಯ್ಯೋ, ಹಾಕ್ಬಿಟ್ರಲ್ಲಪ್ಪ. ಅಯ್ಯೋ, ನನ್ ತೊಟ್ಟು. ಆಪರೇಷನ್ ತೊಟ್ಟು, ಬಾಯ್ ಬಿಡ್ಬೇಡಿ. ಏನಾದ್ರು ತೊಟ್ಟು? ಅಯ್ಯೋ, ನಾನು ಹೇಳಿದ್ದು ನನ್ ತೊಟ್ಟು ಸರ್, ಆಪರೇಷನ್ ತೊಟ್ಟಲ್ಲ ಬಾಯ್ ಬಿಡ್ಬೇಡಿ, ಹಂಗೆ ಮೇಂಟೈನ್ ಮಾಡಿ. ಸಾಹೇಬ್, ಕಟಿಂಗ್ ಪ್ಲೇಯರ್ ತಗೊಂಡು ನಮ್ ಬೈದು ಉಗುರ್ ಕಿತ್ತ ಹಾಕಿದ್ರು ಬೈಯಿ ಬಾಯ್ ಬಿಡಲ್ಲ. ನೋಡ್ತೀಯಾ? ನೀನು ಅಯ್ಯೋ ಸರ್, ಅಲ್ಲಿ ಕೇದ ಇಲ್ಲಿ ಕೇದ ಅಂತ ನನಗೆ ಇಲ್ಲಿ ಕೇದ ಮಾಡ್ತಾ ಇದ್ದೀರಲ್ಲ ಸರ್. ಸರ್, ಬಾಂಬ್ ಬಿಡೋದು ಮಾತ್ರ ನನ್ನ ಕೆಲಸ. ಆಪರೇಷನ್ ತೋಟ ಬಗ್ಗೆ 100 ದುಳ್ಳ ಡೀಟೇಲ್ಸ್ ಕೊಡ್ತಾನೆ ಸರ್. ಇಟ್ಸ್ ಮೀ. ಅಯ್ಯೋ.
ನರ ಕಟ್ ಮಾಡಿದ್ರು ಅವ್ನು ಹೇಳಲ್ಲ ಅಂತ ಮೆಸೇಜ್ ಬಂತು ಸರ್. ನೋಡ್ತೀಯಾ ನೋಡ್ತೀಯಾ ಇಲ್ಲ ಇವನು ಯಾರೋ ಪೊಲೀಸ್ ಮಾಡಿದ್ದು, ಯಾರು ಏರ್ಸಿದ್ರು ಏರ್ತಾನಲ್ಲೋ. ಅಮ್ಮ ಫುಲ್ ತುಂಬಿಸ್ಬಿಟ್ರಲ್ಲಪ್ಪ. ಅದು ಯಾಕೆ ಕಳ್ತಾ ಇದ್ದೀರಾ? ನಿಮಗೆ ಏನಾಗ್ಬೇಕು? ನೀವ್ಯಾರೇ ನನ್ನ ಕೇಳೋಕೆ? ನನ್ ಪ್ರಾಬ್ಲಮ್ ನನ್ಗೆ ಹೋಗ್ರಿ. ಅಲ್ಲ ಯಾಕೆ ಕಳ್ತಾ ಇದ್ದೀರಾ? ಹೋಗ್ರಿ ಸುಮ್ನೆ. ಬಿಡ್ರಿ ಹೋಗ್ತೀವಿ ಬಿಡ್ರಿ. ಬಿಡ್ರಿ ಮೇಡಮ್, ಯಾಕೆ ಕಳ್ತಾ ಇದ್ದೀರಾ? ಹಲೋ ಹಲೋ. ನಿಮಗೆ ಏನ್ರಿ ಆಗ್ಬೇಕು? ನನ್ ಪ್ರಾಬ್ಲಮ್ ನನ್ನ ಇಷ್ಟ, ನಿಮ್ಗೆ ಏನಾಗ್ಬೇಕು? ಬಾಯ್ ಮುಚ್ಕೊಂಡು ಹೋಗ್ರಿ. ಸರಿ ಬಿಡಿ. ಯಾರೇ ನೀವು? ಯಾರೇ ನೀವು? ಇಳಿರಿ ಮೊದಲು ಕಾರಿಂದ ಕೆಳಗಡೆ. ನೀವ್ ಈ ಕಾರಿಂದ ಇಳಿಲಿಲ್ಲ ಅಂದ್ರೆ ನಾನು ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ. ಸುಮ್ ಕುತ್ಕೊಳ್ರಿ, ನಾವೇ ನಿಮ್ ಮಾನ್ಭಂಗ ಮಾಡಲ್ಲ. ನಮ್ಮ ಊರಲ್ಲಿ 20-30 ಜನ ಹೆಂಗಸರು ನಮ್ ಬೆನ್ನುಜಾಗ ಕಾಯ್ತಾ ಇದ್ರು. ನಾವು ಜಂಟಲ್ ಮೆನ್ನು. ಎಲ್ಲರಿಗೂ ಬೆನ್ ತೋರ್ಸ್ ಮಜಾ ಕೊಟ್ಟು ಹೊರ್ತು ಯಾರಿಗೂ ಬೆನ್ನುಜಾಗ ಬಿಡ್ಲೇ ಇಲ್ಲ. ಒರಿಜಿನಲ್ ಲವ್ ಫೇಲ್ಯೂರಾ? ಏನಿಲ್ಲ ಏನಿಲ್ಲ ಏನಿಲ್ಲ. ಏನ್ ಮೇಡಮ್, ಪ್ರೀತಿ ಅಂದ್ಮೇಲೆ ಹುಡುಗರು ಅಂತ ನಡೆಸ್ಬೇಕು. ಇಲ್ಲಿ ನೀವ್ ಹೇಳ್ತಾ ಇದ್ದೀರಾ? ತಗೊಳ್ಳಿ, ಒರೆಸ್ಕೊಳ್ಳಿ. ಗೊಣ್ಣೆಲ್ಲ ಸೀಟ್ ಬಿಡ್ರಿ. ಅಯ್ಯೋ ಇಳಿದ್ಬಿಡ್ತಾ? ಇಳಿಸ್ಕೊಳ್ಳಿ. ಹುಡುಗಿರು ಪ್ರೀತಿಸಕ್ಕೆ ತುಂಬಾ ಟೈಮ್ ತಗೋತಾರೆ, ಆದ್ರೆ ಬೇಗ ಮಾರ್ತು ಬಿಡ್ತಾರೆ. ಹುಡುಗರು ತುಂಬಾ ಬೇಗ ಪ್ರೀತಿ ಬಿಡ್ತಾರೆ, ಆದ್ರೆ ಮರ್ಯಕ್ ತುಂಬಾ ಟೈಮ್ ತಗೋತಾರಪ್ಪ. ನೀವಿಲ್ಲಿ ಅಳ್ತಾ ಇದ್ದೀರಾ, ಅಲ್ಲಿ ಹುಡುಗ ಹೆಂಗ ಅಳ್ತಾವನೋ ನಾ ಬೇರೆ ಕಾಣೆಯಪ್ಪ. ಅದೆಲ್ಲ ಏನೂ ಇಲ್ಲ. ಲೋಫರ್ ಅವನು ಇನ್ನೊಂದು ಹುಡುಗಿಯಿಂದ ಬಿದ್ದಿದ್ದಾನೆ ನೋಡಿ. ನೀವು ಪ್ರೀತಿಸಿದವರು ಇನ್ನೊಬ್ಬರನ್ನ ಪ್ರೀತಿಸ್ತವ್ರೆ ಅಂತಂದ್ರೆ ಅವ್ರವ್ರೆ ಪ್ರೀತಿಸ್ಕೊಳ್ಳಿ ಬಿಡಿ. ಯಾಕೆ ಅಂತಂದ್ರೆ ನಿಜವಾಗ್ಲೂ ಅವ್ರು ನಿಮ್ಮನ್ನ ಪ್ರೀತಿಸ್ತಾ ಇದ್ರೆ ಅವ್ರು ಇನ್ನೊಬ್ಬರನ್ನ ಪ್ರೀತಿಸ್ತಾನೆ ಇರ್ಲಿಲ್ಲ ಅಷ್ಟೇ. ಅವನು ಅವಳನ್ನ ಪ್ರೀತಿಸ್ತಿದ್ದಾನೆ, ನಾನು ಅಳ್ತಾ ಇಲ್ಲ. ನಾನು ಅವನನ್ನ ತುಂಬಾ ಪ್ರೀತಿಸ್ಬಿಟ್ಟೆ ಅಂತ ಅಳ್ತಾ ಇದ್ದೀನಿ. ನೋಡ್ರಿ, ನೀವು ಯಾರಿಗೋಸ್ಕರ ಕಣ್ಣೀರ್ ಹಾಕ್ತಿದಿರೋ ಅವ್ರು ವರ್ಷಕ್ಕೆ ಬರ್ಲಿಲ್ಲ ಅಂದ್ರೆ ಅಂತವ್ರಿಗೋಸ್ಕರ ಕಣ್ಣೀರ್ ಸುರ್ಸೋದು ವೇಸ್ಟ್. ಬೇಕಾದ್ರೆ ನೀವು ರಕ್ತದಾನ ಮಾಡ್ಬಿಡಿ, ಕಣ್ಣೀರ್ ಮಾತ್ರ ಯೋಗ್ಯತೆ ಅವ್ರಿಗೆ ಸುರಿಸ್ಬೇಕು. ಅಯ್ಯ ಪ್ರೀತಿಗೆ ಬೆಲೆ ಕೊಡ್ತಿರೋ ಚಂಗ್ಲು ಬಿಡೆ ತಗಲ್ಲ. ನೀವು ಕಣ್ಣೀರ್ ಹಾಕೊಂಡು ಗಂಡ್ಸಳ ನೋಡ್ಬೋದಪ್ಪ, ಹೆಣ್ಣೆಂಗ್ ಸಲ ನೋಡಕ್ಕಾಗಲ್ಲ. ಕೇಳಿಸ್ಕೊಳ್ಳಿ. ತಗೊಳ್ಳಿ ನಿಮ್ ಕರ್ಚಿಪ್. ಇದ್ರ ಅವಶ್ಯಕತೆ ನನಗಿಂತ ನಿಮ್ಗೆ ಜಾಸ್ತಿ. ಮಡಿಕಳಿ. ಪ್ರೀತಿಗೆಲ್ಲರೂ ಕಣ್ಣೀರ್ ಸುರಿಸಿದ್ರೆ ಈ ಅಮ್ಮ ಗೊಣ್ಣೆಸಿ ಎಡ್ಕೊಂಡ್ ಕುಂತವಳೆ. ಹೆಂಗಿತ್ತು ನನ್ನ ಬಾಡಿ? ಶಾಕ್ ಕೊಟ್ಟು ಟೊಯ್ ಅಂತ ಹಿಂಗಾಗೋಯ್ತು. ಅಮ್ಮ ತೊಡೆಗಡೆ ಸಲ್ಕೊಂಡ್ಬಿಟ್ಟಿದ್ಯಲ್ಲ. ಸುಮ್ನಿರ, ನಿನಗೂ ಹಂಗೆ ಕಡ್ಡಿ ಹಾಕಿ ತುರ್ಕೋದ್ರೆ ನೀನು ಹಂಗೆ ಕಳ ನಡೆಯೋದು. ಏನ್ ಮಾಡ್ತೀಯೋ? ಖಾರದ ಪುಡಿ ಬೇರೆ ಹಳೇದು. ಸ್ಟೋರ್ ರೂಮ್ ಅನ್ಕೊಂಡು ಫುಲ್ ತುಂಬಿಸ್ಬಿಟ್ರ ಪೊಲೀಸ್ನವರು. ತಪ್ಪು ಮಾಡಿರ್ತೀನಿ. ಮಾಮೂಲಿ ಕೇಸ ಹಿಂದೆ ಇಟ್ಟು ಹಾಕ್ಬಿಟ್ರಪ್ಪ. ಅವನ್ ಯಾವನೋ ಸೈಕೋ ಅಂತೆ. ಸೂಟ್ ಕೇಸಲ್ಲಿ ಮಕ್ಳು ಆಟ ಆಡೋ ಬಾಂಬು ಗನ್ನಲ್ಲೇ ಇಟ್ಕೊಂಡು ಪೊಲೀಸ್ನವ್ರಿಗೆ ಫೋನ್ ಮಾಡಿ ಚಳ್ಳೆ ಹಣ್ಣು ತಿನ್ಸವ್ನೆ. ಆ ಆಟದಲ್ಲಿ ನಾನ್ ಸಿಕ್ಕಾಕೊಂಡ್ಬಿಟ್ಟೆ. ಬೆಳಗ್ಗೆ ಯಾರೋ ಶಾಸ್ತ್ರದವ್ನು ಹೇಳಿದ್ದ ನಿನಗೆ ಕೈ ತುಂಬಾ ಸಿಗುತ್ತೆ ಅಂತ. ತುಂಬಾ ಸಿಗುತ್ತೆ ಅಂತ ಗೊತ್ತಿರ್ಲಿಲ್ವೇ? ನೋಡು, ನಿನ್ ಸವಾಸದಿಂದ ನಾನು ಹೆಂಗ್ ನಡೆಯಂಗ ಆಗ್ಬಿಡ್ತು. ಬಿಡಪ್ಪ, ಬಾ ಗ್ಯಾರೇಜ್ಗೆ ಹೋಗ್ಬಿಟ್ಟು ಕುಂತ್ಕೊಂಡ ರಾಮ ಮಾತಾಡೋಣ. ಎಣ್ಣೆ ಹೊಡಿಸ್ತೀಯಾ? ಫುಲ್ ಅದ್ಬಿಡ್ತೀನಿ ಬಾರೋ. ಅಪ್ಪ ಯಮ್ಮ, ನನ್ ನಿನ್ನ ಗದೆಗೆ ಖಾರದ ಪುಡಿ ಹಾಕಿ